ಬೆಂಗಳೂರಿನಲ್ಲಿ ಆದಂತ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಈಗ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಬಳಿ ಲಭ್ಯವಾಗಿದೆ. ಇವನು ಹೇಗೆ ಮಾಡ್ದ ಯಾವ ರೀತಿಯಾಗಿ ಅಂತ ಹೇಳಿ. ಸೊ ಒಂದು ರವೆ ಇಡ್ಲಿಯ 9 ನಿಮಿಷ 5 ಸಿಸಿಟಿವಿಯ ದೃಶ್ಯ ಸಾಕ್ಷ್ಯ. ಕೆಫೆ ಬಾಂಬರ್ ಓಡಾಡಿದ ದೃಶ್ಯಗಳೆಲ್ಲವೂ ಕೂಡ ಲಭ್ಯವಾಗಿದೆ. ಬಸ್ ಸ್ಟ್ಯಾಂಡ್ ನಿಂದ ಹೋಟೆಲ್ ಹೋಗುವವರೆಗೂ ಕೂಡ ದೃಶ್ಯಗಳು ಈಗ ಸೆರೆ ಆಗಿರೋದು. ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಒಟ್ಟು 5 ಸಿಸಿಟಿವಿಯ ದೃಶ್ಯ ಸಾಕ್ಷ್ಯ ಈಗ ಲಭ್ಯವಾಗಿದೆ. ಈ 9 ನಿಮಿಷ ಏನು ಅನ್ನುವಂಥದ್ದನ್ನು ಕೂಡ ನಿಮ್ಗೆ ಹೇಳ್ತೀವಿ. ಒಂದು ರವೆ ಇಡ್ಲಿ ಅಂತೂ ನಿಮಗೆ ಗೊತ್ತಿದೆ, ರವೆ ಇಡ್ಲಿಯ ಕಹಾನಿಯನ್ನು. ಸೊ ಇದು ಮೊದಲನೇದಾಗಿ ಕೇವಲ 9 ನಿಮಿಷದಲ್ಲಿ ಆಗುವಂಥ ಬೆಳವಣಿಗೆ ಇವೆಲ್ಲವೂ ಕೂಡ. ಮೊದಲನೇದಾಗಿ ಬೆಳಗ್ಗೆ 11:43ಕ್ಕೆ ಬಸ್ಸಿನಿಂದ ಇಳಿತಾನೆ ಇವರು. ಬೆಳಗ್ಗೆ 10:43ಕ್ಕೆ ಬಸ್ನಿಂದ ಇಳಿತಾನೆ. 10:45ಕ್ಕೆ ಇದೇ ಶಂಕಿತ ಉಗ್ರ ಅಲ್ಲಿ ಏನು ಮಾಡ್ತಾನೆ ಅಂತಂದರೆ ಟೈಮರನ್ನು ಫಿಕ್ಸ್ ಮಾಡ್ತಾನೆ. 12:50ಕ್ಕೆ ಇದು ಬ್ಲಾಸ್ಟ್ ಆಗೋ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲೇ ಟೈಮರನ್ನು ಫಿಕ್ಸ್ ಮಾಡ್ತಾನೆ. ಸೊ ಆ 1 ಗಂಟೆಯ ಕಥೆಯನ್ನು ಹೇಳ್ತಾ ಇದ್ದೀನಿ ನಿಮಗೆ. 10:43ರಿಂದ 12:50ರವರೆಗೆ ಆಗಿರುವಂಥ ಕಥೆ. ಆದರೆ ಅದು ಅವನು ಬಂದು ಹೋಗುವವರೆಗೂ ಇದ್ದಿದ್ದು 1 ಗಂಟೆ. 10:43ಕ್ಕೆ ಕಾಣಿಸ್ಕೊಳ್ತಾನೆ. 11:43ಕ್ಕೆ ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. 1 ಅವರ್, ಒಂದೇ 1 ಗಂಟೆ ಏನೆಲ್ಲ ಆಗೋಗುತ್ತೆ ನೋಡ್ಕೊಳ್ಳಿ ಒಂದು. ಸೊ ಬಸ್ ಸ್ಟ್ಯಾಂಡಿಗೆ ಬರೋದು 10:43ಕ್ಕೆ. ಬಸ್ ಸ್ಟ್ಯಾಂಡ್ನಲ್ಲಿ 10:45ಕ್ಕೆ ಟೈಮರನ್ನು ಫಿಕ್ಸ್ ಮಾಡ್ತಾನೆ. ಅದಾದ ನಂತರ ಅಲ್ಲಿಂದ ತೆರಳುತ್ತಾನೆ. ಇಲ್ಲಿಂದ ನೇರವಾಗಿ ಅವನು ಹೋಗೋದು ಹೋಟೆಲ್ ಕಡೆಗೆ. ಹೋಟೆಲಿಗೆ ಹೋದ ನಂತರ ಏನಾಗುತ್ತೆ? ಹೋಟೆಲಿಗೆ ಹೋದ ನಂತರ ಕೇವಲ 9 ನಿಮಿಷಗಳಲ್ಲೇನೆ ರವೆ ಇಡ್ಲಿಯನ್ನು ತಿಂದು ಬಾಂಬ್ ಇಟ್ಟು ಹೋಗ್ತಾನೆ. ಸೊ ಬೆಳಗ್ಗೆ 11:34ಕ್ಕೆ ಎಂಟ್ರಿ ಆಗ್ತಾನೆ. 11:43ಕ್ಕೆ ಎಕ್ಸಿಟ್ ಆಗ್ತಾನೆ. ರಾಮೇಶ್ವರಂ ಕೆಫೆಯಲ್ಲಿ ರವೆ ಇಡ್ಲಿ ತಿಂದು ಬೆಳಗ್ಗೆ 11:43ಕ್ಕೆ ನಿರ್ಗಮಿಸ್ತಾನೆ. ಯಾರಿಗೂ ಮುಖ ಕಾಣದಂತೆ ಮಾಸ್ಕ್ ಮತ್ತೆ ಹ್ಯಾಟನ್ನು ಧರಿಸಿರ್ತಾನೆ ಈ ಉಗ್ರ. ಸೊ ಈ ಚಲನವನ್ನ ನೋಡ್ತಾ ಇದ್ದೀರಾ ನೀವಲ್ಲಿ ಆಗಲೇ ತೋರಿಸಿದ್ದು ನಿಮಗೆ. 10:43ಕ್ಕೆ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿತಾನೆ. 10:45ಕ್ಕೆ ಬಾಂಬರ್ ಟೈಮರನ್ನು ಫಿಕ್ಸ್ ಮಾಡ್ಕೊಳ್ತಾನೆ. ಅದಾದ ನಂತರ 11:15ಕ್ಕೆ ನಡ್ಕೊಂಡು ಬರ್ತಾನೆ ರಸ್ತೆಯಲ್ಲಿ. ಅವನು ಹೋಟೆಲಿಗೆ ಬಂದು ರೀಚ್ ಆಗುವಂಥದ್ದು 11:34ಕ್ಕೆ. 11:34ಕ್ಕೆ ಒಳಗಡೆಗೆ ಎಂಟ್ರಿ ಕೊಟ್ಟು ಹೋಗ್ತಾನೆ. ಇಡ್ಲಿ ತೊಗೊಳ್ತಾನೆ. ಇಡ್ಲಿಯನ್ನು ತಿಂತಾನೆ, ರವೆ ಇಡ್ಲಿಯನ್ನು. ಅಲ್ಲಿ ಬ್ಯಾಗ್ ಇಡ್ತಾನೆ. 11:43ಕ್ಕೆ ಅವನು ಆಚೆ ಹೋಗ್ತಾನೆ. ಸೊ 1 ಅವರ್ ಟೈಮ್. ಬಸ್ ಸ್ಟ್ಯಾಂಡು, ಹೋಟೆಲು, ಎಸ್ಕೇಪ್, ಇಲ್ಲಿಗೆ ಮುಗೀತು 1 ಅವರಲ್ಲಿ. ಅದಾಗಿ 1 ಗಂಟೆಗೆ 2 ಬಾರಿ ಬ್ಲಾಸ್ಟ್ ಆಗುತ್ತೆ. ಅದು 12:50ರ ಸುಮಾರಿಗೆ 10 ಸೆಕೆಂಡ್ನಲ್ಲೇ 2 ಬ್ಲಾಸ್ಟ್ ಆಗೋದು. ಸೊ ಇವೆಲ್ಲವೂ ಕೂಡ ಈಗ ನೋಡಬೇಕು ಏನು ಮಾಡ್ತಾರೆ ಅಂತ. ಇನ್ನು 3 ದಿನ ಆಯಿತು ಈ ಘಟನೆ ನಡೆದು, ಇನ್ನೂ ಕೂಡ ಇವನ ಪತ್ತೆ ಆಗಿಲ್ಲ. ಆದರೆ ಈಗ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇವನನ್ನು ಹುಡುಕುವಂತಹ ಪ್ರಯತ್ನವನ್ನು ಅವರು ಹೆಚ್ಚಾಗಿ ಮಾಡ್ತಾ ಇದ್ದಾರೆ. 3 ದಿನವಾದರೂ ಕೂಡ ಬಾಂಬರ್ನ ಸುಳಿವೇ ಸಿಕ್ಕಿಲ್ಲ. ಬಾಂಬ್ ಇಡುವ ಮುನ್ನ, ಇಟ್ಟ ನಂತರ ಮೊಬೈಲ್ ಹಿಡದೆ ಓಡಾಟವನ್ನು ಮಾಡಿದ್ದಾನೆ. ಬಾಂಬರ್ ಪತ್ತೆಗೆ ಈಗ ಪೊಲೀಸರು ಬೆನ್ನತ್ತಿದ್ದಾರೆ. ಸುಮಾರು 10,000ಕ್ಕೂ ಹೆಚ್ಚು ಮೊಬೈಲ್ ನಂಬರ್ಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ವ್ಯಕ್ತಿ ಕಾಣಿಸಿಕೊಂಡಾಗ ಆಕ್ಟಿವ್ ಆಗಿದ್ದಂಥ ಮೊಬೈಲ್ ಸಂಖ್ಯೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಈಗಾಗಲೇ ಮಾಹಿತಿಯನ್ನು ಕ್ರೈಮ್ ಬ್ಯೂರೋ ಹೆಡ್ ಕೊಡ್ತಾ ಇದ್ರು. ಏನು ಅಂತ ಅಂದರೆ ಆ ವಿಚಾರದಲ್ಲಿ ಅವನು ಯೂಸ್ ಮಾಡಿದ್ದೇ ಡಮ್ಮಿ. ಪೊಲೀಸರ ದಾರಿಯನ್ನು ತಪ್ಪಿಸೋಕ್ಕೋಸ್ಕರನೇ ಆ ರೀತಿಯಾಗಿ ಡಮ್ಮಿ ಫೋನನ್ನು ಯೂಸ್ ಮಾಡಿದ್ದ ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಸೊ ಹಾಗಾಗಿ ಈಗ ಹೇಗೆ ಪತ್ತೆ ಹಚ್ಚಬೇಕು ಅವನ ಚಲನವಲನದ ಮೇಲೆ ಈಗ ಪೊಲೀಸರು ಕೂಡ ಪತ್ತೆ ಹಚ್ತಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈ ವಿಚಾರದಲ್ಲಿ ಬಹಳ ಸವಾಲು ಈಗ ಪೊಲೀಸರ ಮುಂದೆ ಇದೆ. ಈ ವ್ಯಕ್ತಿಯನ್ನ ಹುಡುಕೋ ವಿಚಾರದಲ್ಲಿ ಪೊಲೀಸರಿಗೆ ಕೆಲವೊಂದಿಷ್ಟಂತೂ ಸುಳಿವು ಸಿಕ್ಕೇ ಇರುತ್ತೆ. ಬಟ್ ಇವನು ಮೂಲತಃ ಬೆಂಗಳೂರಿನವರನ್ನಂತೂ ಅನ್ನೋದು ಖಚಿತವಾಗ್ತಾ ಇದೆಯಾ ಪೊಲೀಸರಿಗೆ, ಅಥವಾ ಬೇರೆ ಕಡೆಯಿಂದ ಬಂದು ಈ ರೀತಿಯ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂಥದ್ದು ಆ ವಿಚಾರದಲ್ಲಿ ಏನಾದರೂ ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗ್ತಾ ಇದೆಯಾ, ಹೇಗೆ? ಖಂಡಿತ ಅರುಣ, ಯಾಕೆಂದ್ರೆ ಸಾಮಾನ್ಯವಾಗಿ ಈ ರೀತಿಯ ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಇದು ಲೋಕಲ್ ಏಡ್ಸ್ ಅಥವಾ ಹೊರಗಡೆಯಿಂದ ಯಾರಾದರೂ ಬಂದು ಟ್ರೈನ್ ಅಪ್ ಅನ್ನು ತೆಗೆದುಕೊಂಡು ಇಲ್ಲಿ ಕೃತ್ಯವನ್ನು ಎಸಗಿದಾರ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಅನುಮಾನಗಳು ಮೂಡ್ತವೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ತನಿಖೆಗಳನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಈ ರೀತಿಯ ಚಟುವಟಿಕೆಗಳನ್ನ ಈ ಹಿಂದೆ ಮಾಡಿದಂಥವ್ರು ಮತ್ತು ಈ ಹಿಂದೆ ಮಾಡಿದವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಂಥವ್ರು ಇವ್ರನ್ನೆಲ್ಲರನ್ನೂ ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರ ಮೇಲೆ ಅನುಮಾನಗಳು ಬರ್ತವೆ, ಅನುಮಾನಗಳ ಮೇಲೆ ಒಂದಷ್ಟು ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಆತ
ಇಲ್ಲಿಯವನಾಗಿದ್ರೆ ಅಥವಾ ಇಲ್ಲೇ ಆತನ ಜೀವನ ಪೂರ್ತಿ ಇದ್ದಿದ್ರೆ ಆತನನ್ನ ಇಷ್ಟೊತ್ತಿಗೆ ಒಂದಷ್ಟು ಫೈಂಡ್ ಔಟ್ ಅನ್ನ ಮಾಡ್ಬೋದಿತ್ತು ಅಂತ ಹೇಳಿ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಹೊರಗಡೆಯಿಂದ ಬರ್ತಾನೆ, ಹೊರಗಡೆಯಿಂದ ಬಂದು ಇಲ್ಲಿ ಕೃತ್ಯವನ್ನ ಮಾಡ್ತಾನೆ, ಕೃತ್ಯವನ್ನ ಮಾಡಿ ಹೊರಗಡೆ ಬೇರೊಂದು ಜಾಗಕ್ಕೆ ಹೋಗ್ತಾನೆ ಅಂತ ಅಂದ್ರೆ ಆತನಿಗೆ ಇಲ್ಲಿ ಒಂದಷ್ಟು ಜನ ಸಹಾಯ ಮಾಡಿರೋ ಸಾಧ್ಯತೆಗಳು ಕೂಡ ಇರ್ತವೆ ಅನ್ನೋ ಅನುಮಾನಗಳು ಕೂಡ ಇರುವಂತದ್ದು. ಅರುಣ್, ನೀವು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಆತ ITPL ನಿಂದ ಬರ್ತಾನೆ, ITPL ನಿಂದ ಬಂದು ಕುಂದ್ಲಹಳ್ಳಿ ಬಳಿಯಲ್ಲಿ ಬಂದು ಬಸ್ ಅನ್ನ ಇಳಿತಾನೆ. ಬಸ್ ಅನ್ನ ಇಳಿಯೋ ಸಂದರ್ಭದಲ್ಲಿ ಆ ಸಂದರ್ಭ ಏನಿತ್ತು ಆ ಟೈಮಿಂಗ್ಸ್ ಕೂಡ ಈಗ ಸಿಕ್ಕಿರುವಂತದ್ದು. ಆ ಟೈಮಿಂಗ್ಸ್ ನಲ್ಲಿ ಇಳಿತಾನೆ. ಅದಾದ ನಂತರ ತನ್ನ ಭುಜದಲ್ಲಿದ್ದಂತ ಬ್ಯಾಗ್ ಅನ್ನ ಅಲ್ಲಿ ಸೀಟ್ಗಳೇನಿತ್ತು ಅಂದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದಂತ ಸೀಟ್ಗಳೇನಿತ್ತು ಅದರ ಮೇಲೆ ಇರಿಸುವಂತದ್ದು, ಅಲ್ಲೇ ಟೈಮ್ ಅನ್ನ ಫಿಕ್ಸ್ ಅನ್ನ ಮಾಡ್ತಾನೆ. ಫಿಕ್ಸ್ ಅನ್ನ ಮಾಡಿದ ಬಳಿಕ ಮುಂದಕ್ಕೆ ಹೋಗಿ ಏನು ರಾಮೇಶ್ವರ ಕೆಫೆಗೆ ಹೋಗಿ 11:34 ಸಂದರ್ಭದಲ್ಲಿ ಇರ್ತಾನೆ. ಅದಾದ ನಂತರ 11:43 ಅಂದ್ರೆ ಸರಿಸುಮಾರು 7 ರಿಂದ 8 ನಿಮಿಷಗಳ ಕಾಲ ಆ ರಾಮೇಶ್ವರ ಕೆಫೆ ಒಳಗಡೆ ಇರುವಂತದ್ದು. ಅದಾದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗುವಂತಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿರುವಂತದ್ದು. ಎಲ್ಲಾ ಚಟುವಟಿಕೆಗಳು ಕೂಡ ಆತನ ಅನುಮಾನ ಬರೋ ರೀತಿಯಲ್ಲೇ ನಡೆದುಕೊಳ್ತಾನೆ. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಅಂಶವನ್ನು ಗಮನಿಸಬೇಕಾದಂತದ್ದು, ಆತ ಕ್ಯಾಪ್ ಅನ್ನ ಹಾಕೊಳ್ತಾನೆ, ಮಾಸ್ಕ್ ಅನ್ನ ಹಾಕೊಳ್ತಾನೆ ಮತ್ತು ಕನ್ನಡಕವನ್ನು ಕೂಡ ಧರಿಸಿರುವಂತದ್ದು. ಇಷ್ಟೆಲ್ಲ ಆದ ನಂತರ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತೇಳಿ ಪದೇ ಸಿಸಿಟಿವಿಯಲ್ಲಿ ರಿಜಿಸ್ಟರ್ ಆಗೋ ರೀತಿಯಲ್ಲಿ ಬಿಹೇವ್ ಅನ್ನ ಮಾಡ್ತಾ ಹೋಗ್ತಾನೆ. ಅಂದ್ರೆ ಅಲ್ಲಿ ಆ ರೀತಿಯಲ್ಲಿ ನಡವಳಿಕೆಯನ್ನ ತೋರಿಸುವಂತದ್ದು. ಪೊಲೀಸರು ಅದರ ಹಿಂದೆ ಬೀಳಿ ಇನ್ನಷ್ಟು ಕಾಲಹರಣ ಆಗ್ಲಿ ಅಂತೇಳಿ ಕೂಡ ಆತ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಸಿಸಿಟಿವಿ ಫುಟೇಜಸ್ ನಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಆತನ ಚಟುವಟಿಕೆಗಳೇನಿತ್ತು ಆ ಚಟುವಟಿಕೆಗಳನ್ನ ಆಧರಿಸಿ ಮತ್ತು ಈ ರೀತಿಯ ಕೃತ್ಯವನ್ನ ಮಾಡಿದಂತವ್ರು ಯಾರಿದ್ರು ಮತ್ತು ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಂಥವ್ರು ಯಾರ್ಯಾರಿದ್ರು ಅವ್ರನ್ನೆಲ್ಲರನ್ನು ಕೂಡ ಈಗ ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಅರುಣ್, ಮುರಳಿ, ಒಂದು ಕಡೆಗೆ ಸ್ಥಳೀಯವಾಗಿ ಪೊಲೀಸರು ಇದನ್ನ ಆರಂಭ ಮಾಡಿದ್ರು, ಆಮೇಲೆ CCBಗೆ ಹೋಯ್ತು, ಆಮೇಲೆ NIA ವಿಚಾರದಲ್ಲಿ ಚರ್ಚೆ ಆಯ್ತು. ಈಗ ಬೇರೆಯವರ ಸಪೋರ್ಟ್ ಅನ್ನ ತೆಗೆದುಕೊಳ್ತಾ ಇದ್ದಾರಾ ರಾಜ್ಯ ಪೊಲೀಸರು? NIA ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆಯಾ, ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಆಮೇಲೆ ಬಾಂಬೆಗೆ ಬಳಸಿರುವಂತಹ ವಸ್ತುಗಳನ್ನ ಆಧಾರದ ಮೇಲೆ ಇವನು ಈ ತರ ಇನ್ಯಾವುದಾದ್ರೂ ಆಗಿತ್ತನ್ನುವಂತ ಲಿಂಕ್ ಏನಾದರೂ ಸಿಗ್ತಾ ಇದೆಯಾ? ಅದರಲ್ಲಿ ಯಾರಾದರೂ ಭಾಗಿಯಾಗಿದ್ದಾರಾ? ಅಥವಾ ಹಿಂದೆ ಬೆಂಗಳೂರಿನಲ್ಲಿ ನಡೆದಂತಹ ಕೆಲವು ಘಟನೆಗಳಿತ್ತು, ಪೊಲೀಸರ ಮೇಲೆ ಕಲ್ಲು ತೂರಾಟ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿರುವಂತದ್ದು, ಅಂಥವ್ರು ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಇದ್ದಾರಾ? ಆ ರೀತಿಯಾಗಿ ಏನಾದರೂ ಕ್ಲೂಗಳೇನಾದರೂ ಲಭ್ಯವಾಗ್ತಾ ಇದೆ ಪೊಲೀಸರಿಗೆ? ಅರುಣ್, ಏನಂದ್ರೆ ಪೊಲೀಸರು ಇದರಲ್ಲಿ ಪ್ರಾಥಮಿಕವಾಗಿ ಮಾಡ್ಬೇಕಾಗಿರೋಂಥದ್ದು ಅಂದ್ರೆ ಮಾಡ್ತಾ ಇರೋಂಥದ್ದು ಕೂಡ ಈ ಹಿಂದೆ ನಡೆದಂತ ಘಟನಾವಳಿ ಅಂದ್ರೆ ಬಾಂಬ್ ಬ್ಲಾಸ್ಟ್ ನ ಪ್ರಕರಣಗಳೇನಿತ್ತು ಆ ಬ್ಲಾಸ್ಟ್ ನ ಪ್ರಕರಣಗಳಲ್ಲಿ ಯಾವ್ಯಾವ ಸಂಘಟನೆಗಳು ತಮ್ಮ ಗುರುತಿಸ್ಕೊಂಡಿದ್ವು, ಜೊತೆಗೆ ಅದಕ್ಕೂ ಮೋಡಸ್ಗಳು ಯಾವ ರೀತಿ ಇದೆ. ಯಾಕಂದ್ರೆ ಒಂದು ಬಾಂಬ್ ಅನ್ನ ತಯಾರು ಮಾಡೋ ಸಂದರ್ಭದಲ್ಲಿ ಒಂದೊಂದು ಸಂಘಟನೆ ಒಂದು ನಿಷೇಧಿತ ಸಂಘಟನೆ ಅಂದ್ರೆ ಒಂದೊಂದು ನಿಷೇಧಿತ ಸಂಘಟನೆ ಬೇರೆ ಬೇರೆ ರೀತಿ ಮಾಡಲ್ಗಳನ್ನ ಬಳಸ್ಕೊಂಡು ತಯಾರನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಬ್ಲಾಸ್ಟ್ ಆಗಿರುವಂತದ್ದು ಕೂಡ ಒಂದು ವಿಭಿನ್ನವಾಗಿ ಮತ್ತು ಹೊಸ ರೀತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ISIS ನ ನಿಷೇಧಿತ ಸಂಘಟನೆ ISIS ನ ಲಿಂಕ್ ಇರಬಹುದು, ಅವರು ಈ ರೀತಿಯಲ್ಲಿ ಬಾಂಬ್ ಅನ್ನ ತಯಾರು ಮಾಡ್ತಾರೆ ಮತ್ತು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇತ್ತು. ಅಂದ್ರೆ ನೀವು ಹೇಳ್ತಾ ಇದ್ರಿ ಬೇರೆ ಬೇರೆ ತನಿಖಾ ಸಂಸ್ಥೆಗಳೇನಿತ್ತು ಅವೆಲ್ಲ ಕೂಡ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾ ಇತ್ತು. ಆದ್ರೆ NIA ಇವತ್ತು ಅಧಿಕೃತವಾಗಿ ಈ ಪ್ರಕರಣದ ತನಿಖೆಗೆ ಇಳಿದಿರುವಂತದ್ದು. ಈಗಾಗಲೇ ನಿನ್ನೆ ಮಧ್ಯಾಹ್ನ FIR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. FIR ಅನ್ನ ದಾಖಲು ಮಾಡಿಕೊಂಡು ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಇವತ್ತು ಅಧಿಕೃತವಾಗಿ ಪ್ರಾರಂಭವನ್ನ ಮಾಡಿದ್ದಾರೆ. ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಜೊತೆಗೆ ಇದ್ರ ಬಗ್ಗೆ ತನಿಖೆಗಳೇನು, ಜೊತೆಗೆ ಅವರು ಯಾರ ಮೇಲೆ ಸಂಶಯವನ್ನ ಪಡ್ತಾ ಇದ್ದಾರೆ, ಇವೆಲ್ಲ ಕೂಡ ತನಿಖೆಯಿಂದ ಬಹಿರಂಗ ಆಗ್ಬೇಕನ್ನೋದು. ಸದ್ಯಕ್ಕೆ ಈ ಪ್ರಕರಣದ ತನಿಖೆ ಪ್ಯಾರಲಲ್ ಆಗಿ CCB ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಮತ್ತು NIA ಅಧಿಕಾರಿಗಳು ಕೂಡ ಪ್ರಕರಣವನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ CCB ಅಧಿಕಾರಿಗಳು ತನಿಖೆಯನ್ನ ಮಾಡ್ಲಿಕ್ಕೆ ಪ್ರಮುಖ ಕಾರಣ ರಾಜ್ಯ ಸರ್ಕಾರದಿಂದ ಸಂಪೂರ್ಣವಾಗಿ ದಾಖಲಾತಿಗಳನ್ನ NIAಗೆ ವರ್ಗಾವಣೆ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ CCBಯು ಕೂಡ ತನಿಖೆಯನ್ನ ಮಾಡ್ತಾ ಇದೆ ಮತ್ತು NIA ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.